ಹಾಯ್ ಡಿಯರ್ 8th ಕ್ಲಾಸ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸಂಬಡೀಸ್ ಮದರ್ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರೋ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೀವು ಇಲ್ಲಿ ಆರಂಭದಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, ಒಬ್ಬ ಅಜ್ಜಿ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದಾಳೆ ಮತ್ತು ಆ ಅಜ್ಜಿಗೆ ಒಬ್ಬ ಸಣ್ಣ ಹುಡುಗ ಅಂದರೆ ಸ್ಕೂಲ್ಗೆ ಹೋಗ್ತಕ್ಕಂತಹ ಬಾಲಕ ಹೆಲ್ಪ್ ಮಾಡ್ತಾ ಇದ್ದಾನೆ. ಈ ಅಜ್ಜಿ ಏನು ಇಲ್ಲಿ ನಿಂತ್ಕೊಂಡಿದ್ದಾಳೋ ಅವಳು ರಸ್ತೆಯನ್ನು ಕ್ರಾಸ್ ಮಾಡಬೇಕು ಅಂಥೇಳಿ ನಿಂತ್ಕೊಂಡಿರ್ತಾಳೆ. ಆದರೆ ರಸ್ತೆಯಲ್ಲಿ ಸಂಚರಿಸ್ತಕ್ಕಂತಹ ವಾಹನಗಳಿರ್ಬೋದು, ಕುದುರೆ ಗಾಡಿಗಳಿರ್ಬೋದು, ಇವೆಲ್ಲವನ್ನು ನೋಡಿ ಅವಳಿಗೆ ಭಯ ಆಗ್ತಾ ಇರುತ್ತೆ. ಯಾಕೆಂದರೆ ಅವಳು ನಿಧಾನಕ್ಕೆ ನಡೀತಾ ಇರ್ತಾಳೆ. ಸೊ ಈ ರೀತಿ ರಸ್ತೆಯನ್ನು ಕ್ರಾಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಗಾಡಿ ನನ್ನನ್ನು ತಳ್ಳಿ ಬಿಡಬಹುದು ಅಂತಕ್ಕಂತಹ ಭಯ ಅವಳಿಗೆ ಕಾಡ್ತಾ ಇರುತ್ತೆ. ಅದೇ ಕಾರಣದಿಂದನೇ ಅವಳೇನು ಮಾಡಿರ್ತಾಳೆ, ರಸ್ತೆಯನ್ನು ದಾಟೋದನ್ನು ಬಿಟ್ಟು ಹಾಗೆ ಸುಮ್ಮನೆ ಯಾರಾದರೂ ನನಗೆ ಸಹಾಯ ಮಾಡಬಹುದು ಅಂತೇಳಿ ಒಂದು ಹೆಲ್ಪ್ಗಾಗಿ ವೇಟಿಂಗ್ ಮಾಡ್ತಾ ನಿಂತ್ಕೊಂಡಿರ್ತಾಳೆ. ಅದೇ ಸಂದರ್ಭದಲ್ಲಿನೇ ಶಾಲೆ ಬಿಟ್ಟಿರುತ್ತೆ ಮತ್ತು ಶಾಲೆಯಿಂದ ಮನೆಗೆ ಹೋಗ್ತಕ್ಕಂತಹ ಮಕ್ಕಳು ಈ ಅಜ್ಜಿಯನ್ನು ನೋಡಿ ಬಹಳಷ್ಟು ಜನ ಹಾಗೆ ಮುಂದೆ ಹೋಗ್ತಾರೆ, ಯಾರು ಕೂಡ ಹೆಲ್ಪ್ ಮಾಡಲಿಕ್ಕೆ ಬರುವುದಿಲ್ಲ. ಇದೇ ಸಂದರ್ಭದಲ್ಲಿನೇ ಒಬ್ಬ ಹುಡುಗ ನೋಡಲಿಕ್ಕೆ ತುಂಬ ಸಂತೋಷಕರವಾಗಿರ್ತಕ್ಕಂತಹ ಒಂದು ಮುಖವನ್ನು ಅವನು ಹೊಂದಿರ್ತಾನೆ. ಆ ಹುಡುಗ ಏನು ಮಾಡ್ತಾನೆ, ಈ ಅಜ್ಜಿಯ ಬಳಿ ಬಂದು ಅವಳ ಕೈಯನ್ನು ಹಿಡಿದುಕೊಂಡು, ನೀವು ಚಿತ್ರದಲ್ಲಿ ಗಮನಿಸಬಹುದು, ತುಂಬ ಸಾಫ್ಟಾಗಿ ಅವಳ ಕೈಯನ್ನು ಹಿಡಿದುಕೊಂಡು ಅಜ್ಜಿಯನ್ನು ಒಂದು ಬದಿಯಿಂದ ಮತ್ತೊಂದು ಬದಿಗೆ ರಸ್ತೆಯನ್ನು ಕ್ರಾಸ್ ಮಾಡಿಸಿ ಹೋಗ್ತಾನೆ. ಅವನು ತುಂಬ ಸಂತೋಷವನ್ನು ಈ ಒಂದು ಸಹಾಯ ಮಾಡೋದರಲ್ಲಿ ಪಡೀತಾನೆ ಮತ್ತು ಕೊನೆಗೆ ಆ ಅಜ್ಜಿಯು ಕೂಡ ಈ ಹುಡುಗನಿಗೆ ಒಳ್ಳೆಯದಾಗಲಿ ಅಂಥೇಳಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಥೀಮನ್ನು ಒಳಗೊಂಡಿರೋ ಪೋಯಮ್ ಈ ಒಂದು ಸಂಬಡೀಸ್ ಮದರ್ ಅಂತಕ್ಕಂಥದ್ದು ಆಗಿದೆ. ಬನ್ನಿ ಈಗ ಈ ಒಂದು ಪೋಯಮನ್ನು ನಾವು ಸ್ಟಾಂಜ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಸ್ಟಾಂಜವನ್ನು ನೋಡಿ. The woman was old and ragged and grey and bent with the chill of the winter's day. The street was wet with a recent snow and the woman's feet were aged and slow. ನೋಡಿ, ಈ ಒಂದು ಫಸ್ಟ್ ಸ್ಟಾಂಜದ ಫಸ್ಟ್ ಲೈನ್ ಗಮನಿಸಬಹುದು. The woman was old and ragged and grey ಅಂತ ಇದೆ. ಅಂದರೆ ಇಲ್ಲಿ ಆ ಒಂದು ಅಜ್ಜಿ ನೋಡಲಿಕ್ಕೆ ಯಾವ ರೀತಿ ಕಾಣ್ತಾಳೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಶಿ ವಾಸ್ ಓಲ್ಡ್ ಅಂದರೆ ತುಂಬಾ ವಯಸ್ಸಾಗಿದೆ, ಮತ್ತು ರ್ಯಾಗ್ಡ್ ಅಂದರೆ ಹರಿದು ಹೋಗಿರ್ತಕ್ಕಂತಹ ಬಟ್ಟೆಗಳನ್ನು ಧರಿಸಿರ್ತಾಳೆ. ಅಂದರೆ ಅವಳು ನೋಡಲಿಕ್ಕೆ ತುಂಬ ಬಡಪಾಯಿ ಆಗಿರ್ತಾಳೆ ಮತ್ತು ಗ್ರೇ ಕಲರನ್ನು ಅವಳು ಹೊಂದಿರ್ತಾಳೆ. ಸೆಕೆಂಡ್ ಲೈನ್, ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ. ಅದೊಂದು ವಿಂಟರ್ ಸೀಸನ್ ಆಗಿರುತ್ತೆ, ಅಂದರೆ ನಾವು ಕನ್ನಡದಲ್ಲಿ ಚಳಿಗಾಲ ಅಂಥೇಳಿ ಕರಿತೇವೆ. ಸೊ ಅದೊಂದು ಚಳಿಗಾಲ ಆಗಿರುತ್ತೆ, ಹಾಗಾಗಿ ಅಲ್ಲಿ ಚಿಲ್ ಅಂದರೆ ತುಂಬಾ ಕೋಲ್ಡ್ ಆಗಿರ್ತಕ್ಕಂತಹ ವಾತಾವರಣ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಅವಳು ಬೆಂಟ್ ಅಂದರೆ ಬಾಗಿ ನಿಂತ್ಕೊಂಡಿರ್ತಾಳೆ, ವಯಸ್ಸಾಗಿರೋ ಕಾರಣ ಅವಳು ಬಾಗಿತಾಳೆ. ಥರ್ಡ್ ಲೈನ್, ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ಎ ರೀಸೆಂಟ್ ಸ್ನೋ. ಅಲ್ಲಿ ನೋಡ್ತಕ್ಕಂತಹ ಆ ಬೀದಿ ಅಂದರೆ ಅವಳೇನು ನಿಂತ್ಕೊಂಡಿದ್ಲಲ್ವ, ಆ ಬೀದಿ ಯಾವ ರೀತಿ ಇತ್ತಪ್ಪ ಅಂದರೆ ತುಂಬಾ ವೆಟ್ ಆಗಿದೆ. ಇದಕ್ಕೆ ಕಾರಣ ರೀಸೆಂಟ್ ಸ್ನೋ ಆಗಿದೆ, ಅಂದರೆ ಅಲ್ಲಿ ಸ್ನೋ ಬೀಳ್ತಾ ಇರುತ್ತೆ, ಹೀಗಾಗಿ ಕಂಪ್ಲೀಟಾಗಿ ಆ ಒಂದು ಬೀದಿ ಅಥವಾ ರಸ್ತೆ ಇರ್ಬೋದು ವೆಟ್ ಆಗಿರುತ್ತೆ, ಹಸಿಯಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಫೋರ್ತ್ ಲೈನ್, ಆ್ಯಂಡ್ ದ ವುಮೆನ್ಸ್ ಫೀಟ್ ವರ್ ಏಜ್ಡ್ ಆ್ಯಂಡ್ ಸ್ಲೋ. ಅವಳಿಗೆ ವಯಸ್ಸಾಗಿದೆ ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಸೊ ಫೀಟ್ ವರ್ ಏಜ್ಡ್ ಆ್ಯಂಡ್ ಸ್ಲೋ, ಅವಳಿಗೆ ನಿಧಾನಕ್ಕೆ ನಡಿಲಿಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇದೆ, ಬೇಗ ನಡಿಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ವಯಸ್ಸಾಗಿರೋ ಕಾರಣದಿಂದಾಗಿ. ಸೊ ಶಿ ವಾಸ್ ಸ್ಲೋಲಿ ವಾಕಿಂಗ್. ಇನ್ನು ಸೆಕೆಂಡ್ ಸ್ಟಾಂಜವನ್ನು ಗಮನಿಸಿ. ಶಿ ಸ್ಟುಡ್ ಅಟ್ ದ ಕ್ರಾಸಿಂಗ್ ಆ್ಯಂಡ್ ವೇಟೆಡ್ ಲಾಂಗ್, ಅಲೋನ್ ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರಾಂಗ್ of human beings who passed her by, nor heeded the glance of her anxious eye. ನೋಡಿ, ಶಿ ಸ್ಟುಡ್ ಅಟ್ ದ ಕ್ರಾಸಿಂಗ್, ಆ ಒಂದು ರಸ್ತೆಯ ಕ್ರಾಸಿಂಗಲ್ಲಿ, ಕ್ರಾಸಿಂಗ್ ಅಂದರೆ 3-4 ರಸ್ತೆಗಳು ಸೇರಿರ್ತಕ್ಕಂತಹ ಒಂದು ಪ್ಲೇಸ್ ಅದಾಗಿರುತ್ತೆ. ನೋಡಿ, ಈ ಕಡೆ ರಸ್ತೆಗಳು ಬರ್ತಾ ಇದ್ದಾವೆ, ಇಲ್ಲಿ ಏನಿದೆನೋ ಇದನ್ನು ಕ್ರಾಸಿಂಗ್ ಅಂತ ನಾವು ಕರಿತೇವೆ. ಸೊ ಅವಳು ಆ ಒಂದು ಕ್ರಾಸಿಂಗಲ್ಲಿ ನಿಂತ್ಕೊಂಡಿದ್ದಾಳೆ. ವೇಟೆಡ್ ಲಾಂಗ್ ಅಂದರೆ ಬಹಳ ಹೊತ್ತಿನಿಂದ ಅವಳು ಅಲ್ಲಿ ವೇಟ್ ಮಾಡ್ತಾ ಇದ್ದಾಳೆ, ಅಂದರೆ ಯಾರಾದರೂ ನನ್ನನ್ನು ರಸ್ತೆಯನ್ನು ಕ್ರಾಸ್ ಮಾಡಿಸಬಹುದು ಅಂತಕ್ಕಂತಹ ಒಂದು ನಿರೀಕ್ಷೆಯಿಂದ. ಅಲೋನ್, ಒಬ್ಬಳೇ ಇದ್ದಾಳೆ, ಅವಳ ಜೊತೆ ಯಾರೂ ಇಲ್ಲ. ಅನ್ಕೇರ್ಡ್ ಫಾರ್, ಅವಳಿಗೆ ಯಾರು ಕೂಡ ಕೇರ್ ತಗೊಳ್ತಕ್ಕಂಥವ್ರು ಅಲ್ಲಿ ಇಲ್ಲ. ಅಮಿಡ್ ದ ಥ್ರಾಂಗ್, ಅಮಿಡ್ ಅಂದರೆ ಮಧ್ಯದಲ್ಲಿ ಅಂತ, ಥ್ರಾಂಗ್ ಅಂದರೆ ಜನಗಳು ಅಂಥೇಳಿ ನೀವು ತಿಳ್ಕೊಬೇಕಾಗುತ್ತೆ. ಸೊ ಜನಗಳ ಮಧ್ಯದಲ್ಲಿ ಅವಳು ನಿಂತ್ಕೊಂಡಿದ್ದಾಳೆ, ಯಾರು ಕೂಡ ಇವಳಿಗೆ ಕೇರ್ ಮಾಡ್ತಕ್ಕಂಥವ್ರು ಅಲ್ಲಿಲ್ಲ. ಇಲ್ಲಿ ಜನಗಳು ರಸ್ತೆಯನ್ನು ಆ ಕಡೆ ಈ ಕಡೆ ಏನೋ ನಡೆದಾಡ್ತಾ ಹೋಗ್ತಾ ಇರ್ತಾರೋ ಅವರು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ಟ್ ಹರ್ ಬೈ. ಅವಳ ಹತ್ತಿರನೇ ತುಂಬ ಜನಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ, ಪಾಸ್ ಆಗಿ ಹೋಗ್ತಾ ಇದ್ದಾರೆ, ಬಟ್ ನೋ ಬಡಿ ಈಸ್ ಕೇರಿಂಗ್ ಫಾರ್ ಹರ್.
ನಾರ್ ಹಿಡೆಡ್ ದ ಗ್ಲಾನ್ಸ್ ಆಫ್ ಹರ್ ಆಂಗ್ಜಿಯಸ್ ಐ. ಎಸ್, ಆಂಗ್ಜಿಯಸ್ ಐ ಅಂದರೆ ಅವಳು ವರಿ ಮಾಡ್ಕೊಂಡಿರ್ತಾಳೆ, ಟೆನ್ಷನಲ್ಲಿರ್ತಾಳೆ, ಅಂದರೆ ಆತಂಕದಲ್ಲಿರ್ತಾಳೆ. ರಸ್ತೆಯನ್ನು ಯಾವ ರೀತಿ ಕ್ರಾಸ್ ಮಾಡೋದು, ನನಗೆ ಯಾರು ಹೆಲ್ಪ್ ಮಾಡೋರು ಅಂತಕ್ಕಂತಹ ಆತಂಕ ಅವಳಿಗೆ ಇದೆ. ಹಿಡೆಡ್ ದ ಗ್ಲಾನ್ಸ್ ಅಂದರೆ ಯಾರೂ ಕೂಡ ಇವಳನ್ನು ಗಮನಿಸ್ತಾ ಇಲ್ಲ ಅಂತೇಳಿ ಅರ್ಥ ಮಾಡ್ಕೋಬೇಕು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದೇನಪ್ಪ ಅಂದರೆ ನೋಡಿ, ಗ್ರೇ ಡೇ ಇವೆರಡು ರೇಮಿಂಗ್ ವರ್ಡ್ಸ್ ಆಗಿದ್ದಾವೆ. ಅದೇ ರೀತಿ ಸ್ನೋ, ಸ್ಲೋ ಅಂತಕ್ಕಂತಹ 2 ವರ್ಡ್ಸ್ಗಳು ಕೂಡ ರೇಮಿಂಗ್ ವರ್ಡ್ಸ್ ಆಗಿರ್ತವೆ. ಸೊ ನೀವು ಈ ಒಂದು ಪೋಯಮ್ನ ಸ್ಟಾಂಜಾದಲ್ಲಿ ಅಂದರೆ ಪ್ರತಿ ಸ್ಟಾಂಜಾದ ಕೊನೆಯ ಭಾಗದಲ್ಲಿ ರೈಮಿಂಗ್ ವರ್ಡ್ಸ್ ಇರೋದನ್ನು ಗುರುತು ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನೊಂದಿದೆ ನೋಡಿ ಇಲ್ಲಿ ಲಾಂಗ್, ಥ್ರಾಂಗ್ ಅಂತ, ಮತ್ತು ಬೈ, ಐ. ಇದೇ ರೀತಿ ಎಲ್ಲ ಸ್ಟಾಂಜಾಗಳ ಒಂದು ಕೊನೆಯ ವರ್ಡ್ಸ್ಗಳನ್ನು ನೀವು ಗಮನಿಸ್ತಾ ಹೋಗಬಹುದು. ಇನ್ನು ಥರ್ಡ್ ಸ್ಟಾಂಜಾದ ಫಸ್ಟ್ ಲೈನ್ ನೋಡಿ, ಡೌನ್ ದ ಸ್ಟ್ರೀಟ್ ವಿತ್ ಲಾಫ್ಟರ್ ಆ್ಯಂಡ್ ಶೌಟ್, ಗ್ಲಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಔಟ್, ಕೇಮ್ ದ ಬಾಯ್ಸ್ ಲೈಕ್ ಎ ಫ್ಲಾಕ್ ಆಫ್ ಶೀಪ್, ಹೇಲಿಂಗ್ ದ ಸ್ನೋ ಪೈಲ್ಡ್ ವೈಟ್ ಆ್ಯಂಡ್ ಡೀಪ್. ಎಸ್ ನೋಡಿ, ಡೌನ್ ದ ಸ್ಟ್ರೀಟ್ ವಿತ್ ಲಾಫ್ಟರ್ ಆ್ಯಂಡ್ ಶೌಟ್, ಗ್ಲಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಔಟ್. ಎಸ್ ಅಂದರೆ ಶಾಲೆ ಬಿಡ್ತಕ್ಕಂತಹ ಸಮಯ ಅದಾಗಿರುತ್ತೆ. ಶಾಲೆ ಬಿಟ್ಟಾಗ ಮಕ್ಕಳು ಎಲ್ಲ ಕೂಡ ಸಂತೋಷದಿಂದ ಮನೆಯ ಕಡೆ ವಾಪಸ್ ಆಗ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಫ್ರೀಡಮ್ ಸಿಕ್ಕಿರುತ್ತೆ ಈಗ ಆಟ ಆಡಲಿಕ್ಕೆ, ತಮಗೆ ಇಷ್ಟ ಬಂದದ್ದನ್ನು ಮಾಡಲಿಕ್ಕೆ. ಸೊ ಅಲ್ಲಿಯೂ ಸಹ ಅದೇ ರೀತಿಯ ಒಂದು ವಾತಾವರಣವನ್ನು ನಾವು ನೋಡ್ತೇವೆ. ಶಾಲೆ ಬಿಟ್ಟಿರುತ್ತೆ, ಅನೇಕ ಮಕ್ಕಳು ಏನು ಮಾಡ್ತಾ ಇರ್ತಾರೆ, ಸಂತೋಷದಿಂದ, ಲಾಫ್ಟರ್ ಅಂತ ಇದೆ ನೋಡಿ, ನಗನಗ್ತಾ ಅಂತೇಳಿ, ಶೌಟ್ ಅಂದರೆ ಕಿರುಚೋದು ಅಂತೇಳಿ. ಸೊ ಅನೇಕ ಮಕ್ಕಳು ಆ ಬೀದಿಯಲ್ಲಿ, ಸ್ಟ್ರೀಟಲ್ಲಿ ನಗ್ತಾ ನಗ್ತಾ, ಜೋರಾಗಿ ಕೂಗ್ತಾ ಶಾಲೆ ಬಿಟ್ಟ ಸಂತೋಷವನ್ನು ಶೇರ್ ಮಾಡ್ಕೊಳ್ತಾ ಅವರು, ಗ್ಲ್ಯಾಡ್ ಅಂದರೆ ಸಂತೋಷ ಅಂತೇಳಿ, ಶಾಲೆಯಿಂದ ತಮ್ಮ ಮನೆಯ ಕಡೆ ಮರಳ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ತುಂಬ ಖುಷಿಯಿಂದ ಇರ್ತಾರೆ. ಕೇಮ್ ದ ಬಾಯ್ಸ್ ಲೈಕ್ ಎ ಫ್ಲಾಕ್ ಆಫ್ ಶೀಪ್. ಎಸ್, ಅವರು ಬರ್ತಕ್ಕಂಥದ್ದನ್ನು ನಮ್ಮ ಪೊಯಿಟ್ ಯಾವ ರೀತಿ ಕಂಪೇರ್ ಮಾಡಿದ್ದಾರೆ ಅಂದರೆ, ಈ ಫ್ಲಾಕ್ ಆಫ್ ಶೀಪ್ ನೋಡಿ, ಇಲ್ಲಿ ಆ ಬಾಯ್ಸನ್ನು ಅಂದರೆ ಶಾಲೆಯ ಹುಡುಗರನ್ನು ಒಂದು ಕುರಿಯ ಹಿಂಡು ಯಾವ ರೀತಿ ಸಾಕ್ತಾ ಇರುತ್ತೋ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಲೈಕನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕಂಪೇರ್ ಮಾಡಿದ್ದಾರೆ. ಸೊ ಈ ರೀತಿ ಇರ್ತಕ್ಕಂಥದ್ದನ್ನು ಫಿಗರ್ ಆಫ್ ಸ್ಪೀಚಲ್ಲಿ ನಾವು ಸಿಮಿಲಿ ಅಂತೇಳಿ ಕರಿತೇವೆ. ಅಂದರೆ ಕಂಪ್ಯಾರಿಸನನ್ನು ಇಲ್ಲಿ ನಾವು ಗಮನಿಸ್ಬೋದು. ಈ ಒಂದು ಫಿಗರ್ ಆಫ್ ಸ್ಪೀಚ್ ಬಗ್ಗೆ ನಿಮಗೆ ನೆನಪಿರಲಿ. ಇನ್ನು ಕೊನೆಯ ಲೈನ್, ಹೇಲಿಂಗ್ ದ ಸ್ನೋ ಪೈಲ್ಡ್ ವೈಟ್ ಆ್ಯಂಡ್ ಡೀಪ್. ಎಸ್, ಅಲ್ಲಿ ಏನು ಹಿಮ ಬೀಳ್ತಾ ಇರುತ್ತೋ, ವಿಂಟರ್ ಸೀಸನ್ ಅಂತೇಳಿ ನಾವು ಆರಂಭದಲ್ಲೇ ಡಿಸ್ಕಷನ್ ಮಾಡಿದ್ದೇವೆ. ಸೊ ಏನು ಹಿಮ ಬೀಳುತ್ತೋ ಅದನ್ನು ಅವರೆಲ್ಲರೂ ಕೂಡ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಹೇಲಿಂಗ್ ಅಂದರೆ ವೆಲ್ಕಮಿಂಗ್ ಅಂತೇಳಿ, ಅಂದರೆ ಆಗಮನಕ್ಕೆ ಅವರು ಖುಷಿಯನ್ನು ಪಡ್ತಾ ಇದ್ದಾರೆ. ಆ ಒಂದು ಹಿಮವನ್ನು ತೆಗೆದುಕೊಂಡು ಪೈಲ್ಡ್ ಅಂದರೆ ರಾಶಿ ಹಾಕ್ತಾ ಇದ್ದಾರೆ. ಆ ಮಕ್ಕಳು ಕೈಗಳಿಂದ ತೆಗೆದುಕೊಂಡು ಆ ಹಿಮವನ್ನು ರಾಶಿ ಮಾಡಿ ಆಟ ಆಡ್ತಾ ಮನೆ ಕಡೆ ಹಾಗೆ ಮರಳ್ತಾ ಇದ್ದಾರೆ ಆ ಒಂದು ರಸ್ತೆಯಲ್ಲಿ. ಇಲ್ಲೂ ಕೂಡ ರೈಮಿಂಗ್ ವರ್ಡ್ಸನ್ನು ನೀವು ಗಮನಿಸ್ಬೋದು. ಶೌಟ್ ಇದೆ, ಔಟ್ ಇದೆ. ಅದೇ ರೀತಿ ಶೀಪ್ ಮತ್ತು ಡೀಪ್ ಅಂತಕ್ಕಂಥವು ರೈಮಿಂಗ್ ವರ್ಡ್ಸ್ ಆಗಿದ್ದಾವೆ. ಮತ್ತು ಬಾಯ್ಸ್ ಲೈಕ್ ಎ ಫ್ಲಾಕ್ ಆಫ್ ಶೀಪ್ ಅಂತಕ್ಕಂಥದ್ದು ಫಿಗರ್ ಆಫ್ ಸ್ಪೀಚಲ್ಲಿ ಸಿಮಿಲಿ ಆಗಿರುತ್ತೆ. ಈ ಪಾಯಿಂಟ್ಸ್ಗಳು ಈ ಸ್ಟಾಂಜದಲ್ಲಿ ನಿಮಗೆ ನೆನಪಿರಬೇಕು. ಇನ್ನು ಮುಂದಿನ ಸ್ಟಾಂಜ ನೋಡಿ, ಪಾಸ್ಟ್ ದ ವುಮೆನ್ ಸೋ ಓಲ್ಡ್ ಆ್ಯಂಡ್ ಗ್ರೇ, ಹೇಸ್ಟೆಂಡ್ ದ ಚಿಲ್ಡ್ರನ್ ಆನ್ ದೇರ್ ವೇ, ನಾರ್ ಆಫರ್ಡ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್, ಸೋ ಮೇಕ್ ಸೋ ಟಿಮಿಡ್ ಅಫ್ರೀಡ್ ಟು ಸ್ಟೇರ್. ಎಸ್ ನೋಡಿ, ಪಾಸ್ಟ್ ದ ವುಮೆನ್ ಸೋ ಓಲ್ಡ್ ಆ್ಯಂಡ್ ಗ್ರೇ. ಅವರೆಲ್ಲರೂ ಕೂಡ, ಆ ಮಕ್ಕಳು ಏನಿದ್ದಾರೆ ಅವರು ಆ ಮುದುಕಿಯನ್ನು ನೋಡಿದ್ರು ನೋಡದಂತೆ ಹಾಗೆ ಮುಂದೆ ಸಾಗ್ತಾ ಹೋಗ್ತಾರೆ. ಹೇಸ್ಟೆಂಡ್ ದ ಚಿಲ್ಡ್ರನ್ ಆನ್ ದೇರ್ ವೇ. ತಮ್ಮ ಒಂದು ದಾರಿಯಲ್ಲಿ ಏನು ಸಾಗ್ತಾ ಇದ್ದಾರೆ ಅವರು, ಹೇಸ್ಟೆಂಡ್ ಅಂದರೆ ಅವಸರದಿಂದ ಸಾಗ್ತಾ ಇದ್ದಾರೆ. ಬೇರೆ ಏನನ್ನು ಕೂಡ ಅವರು ಗಮನಿಸ್ತಾ ಇಲ್ಲ. ತಾವು ಖುಷಿಯಿಂದ ನಲಿತಾ ಹೋಗ್ತಾ ಇದ್ದಾರೆ. ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್. ಯಾರು ಕೂಡ ಒಂದು ಹೆಲ್ಪಿಂಗ್ ಹ್ಯಾಂಡನ್ನು ಅಂದರೆ ಸಹಾಯ ಹಸ್ತವನ್ನು ಅವಳಿಗೆ ಚಾಚ್ತಾ ಇಲ್ಲ. ಯಾವ ಮಕ್ಕಳು ಕೂಡ ಬಂದು ಅವಳನ್ನು ರಸ್ತೆಯನ್ನು ಕ್ರಾಸ್ ಮಾಡಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋದಿಲ್ಲ. ಸೋ ಮೀಕ್, ಸೋ ಟಿಮಿಡ್. ಸೋ ಮೀಕ್ ಅಂದರೆ ತುಂಬ ಮೃದುವಾಗಿರ್ತಕ್ಕಂತಹ, ಟಿಮಿಡ್ ಅಂದರೆ ಅಂಜತಕ್ಕಂತಹ, ಮತ್ತು ಅಫ್ರೇಡ್ ಅಂದರೆ ಭಯಪಡ್ತಕ್ಕಂತಹ. ಸೊ ಆ ಮುದುಕಿ ಏನಿದ್ದಾಳೋ ಅವಳು ತುಂಬ ಸೌಮ್ಯ ಸ್ವಭಾವದಳಾಗಿರ್ತಾಳೆ ಮತ್ತು ತುಂಬ ಭಯ ಪಡ್ತಾ ಇದ್ದಾಳೆ ಆ ಒಂದು ರಸ್ತೆಯನ್ನು ದಾಟಲಿಕ್ಕೆ. ಸ್ಟೇರ್ ಅಂದರೆ ನಡುಗ್ತಾ ಇದ್ದಾಳೆ. ಲೆಸ್ಟ್ ದ ಕ್ಯಾರೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್ ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪ್ಪರಿ ಸ್ಟ್ರೀಟ್. ಎಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೆರಿ ಟ್ರೂಪ್, ದ ಗೇಯೆಸ್ಟ್ ಲ್ಯಾಡಿ ಆಫ್ ಆಲ್ ದ ಗ್ರೂಪ್. ಎಸ್, ಇಲ್ಲಿ ಕೊನೆಗೆ ಏನಾಗುತ್ತೆ ಅಂದರೆ ಅವಳಿಗೆ ಸಹಾಯವನ್ನು ಹಸ್ತವನ್ನು ಚಾಸ್ತಕ್ಕಂತಹ ಒಂದು ಹುಡುಗ ಬರ್ತಕ್ಕಂಥದ್ದನ್ನು ಈ ಸ್ಟಾಂಜದಲ್ಲಿ ನಾವು ಗಮನಿಸ್ತೇವೆ. ನೋಡಿ, ಮೊದಲನೇ ಈ ಒಂದು ಸ್ಟಾಂಜದಲ್ಲಿ ಅವಳು ಭಯ ಪಡ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಯಾಕೆ ಭಯ ಪಡ್ತಾ ಇದ್ದಾಳೆ ಅನ್ನಲಿಕ್ಕೆ ಇಲ್ಲಿ ಕಾರಣವನ್ನು ನಾವು ನೋಡ್ತೇವೆ. ಲೆಟ್ ದ ಕ್ಯಾರೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್.
ಕ್ಯಾರೇಜ್ ವೀಲ್ಸ್ಗಳೇನಿರ್ತವೋ ಅಂದರೆ ಸರಕು ಸಾಮಾನುಗಳನ್ನು ಸಾಗಿಸ್ತಕ್ಕಂತಹ ಗಾಡಿಗಳೇನಿರ್ತವೋ ಅಥವಾ ಕುದುರೆ ಬಂಡಿಗಳೇನಿರ್ತವೋ ಯಾವುದಾದ್ರೂ ಒಂದು ಗಾಡಿ ಬಂದ್ಬಿಟ್ಟು ನನ್ನನ್ನು ತಳ್ಳಬಹುದು ರಸ್ತೆಯ ಮೇಲೆ ಅಂತೇಳಿ ಅವಳು ಭಯ ಪಡ್ತಾ ಇದ್ದಾಳೆ. ಶುಡ್ ಕ್ರೌಡ್ ಹರ್ ಡೌನ್. ಡೌನ್ ಅಂದರೆ ಕೆಳಗಡೆ ಬೀಳಿಸೋದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಸ್ಲಿಪ್ಪರಿ ಸ್ಟ್ರೀಟ್ ಯಾಕಾಗಿದೆ ಅಂದರೆ ಅದು ವಿಂಟರ್ ಸೀಸನ್ ಆಗಿದೆ ಮತ್ತು ಹಿಮ ಅಲ್ಲಿ ಬೀಳ್ತಾ ಇತ್ತು ಅಂತ ನಾವು ನೋಡಿದ್ದೇವೆ. ಸೊ ಕಾಲು ಜಾರಿ ನಾನು ಕೆಳಗಡೆ ಬಿದ್ದು ಬಿಡ್ಬೋದು ಮತ್ತು ಈ ಹಾರ್ಸಸ್ಗಳಿರ್ಬೋದು ಅಥವಾ ಕ್ಯಾರೇಜ್ಗಳಿರ್ಬೋದು ನನ್ನನ್ನು ತಳ್ಳಬಹುದು ಅಂತಕ್ಕಂತಹ ಭಯ ಅವಳ ಮನಸ್ಸಿನಲ್ಲಿ ಇದೆ. ಇಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೆರಿಟ್ ಟ್ರೂಪ್. ಆ ಒಂದು ಶಾಲೆಯನ್ನು ಬಿಡ್ತು ಅನೇಕ ಗುಂಪುಗಳಾಗಿ ಮಕ್ಕಳು ಹೋಗ್ತಾ ಇರ್ತಾರೆ ತಮ್ಮ ಮನೆಯ ಕಡೆ. ಸೊ ಆ ಗುಂಪುಗಳಲ್ಲೇ ಮತ್ತೊಂದು ಗುಂಪು ಈಗ ಈ ಅಜ್ಜಿಯ ಕಡೆ ಧಾವಿಸ್ತಾ ಇದೆ. ಆ ಗುಂಪಿನಲ್ಲಿ ದ ಗೇಯೆಸ್ಟ್ ಲ್ಯಾಡಿ ಅಂದರೆ ತುಂಬ ಸಂತೋಷಭರಿತವಾಗಿ ಕಾಣ್ತಕ್ಕಂತಹ ಒಬ್ಬ ಹುಡುಗ ಆ ಗುಂಪಿನಲ್ಲಿ ಇದ್ದಾನೆ. ಅವನು ಈ ಒಂದು ಅಜ್ಜಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದನ್ನು ನೆಕ್ಸ್ಟ್ ಸ್ಟಾಂಜದಲ್ಲಿ ನಾವು ನೋಡ್ತೇವೆ. ಹಿ ಪಾಸ್ಡ್ ಬಿಸೈಡ್ ಹರ್ ಆ್ಯಂಡ್ ವಿಸ್ಪರ್ಡ್ ಲೋ, ಐ ವಿಲ್ ಹೆಲ್ಪ್ ಯು ಅಕ್ರಾಸ್ ಇಫ್ ಯು ವಿಶ್ ಟು ಗೋ. Her aged hand on his strong young arm, she placed and so without hurt or harm. Yes, he paused. ಆ ಹುಡುಗ ಏನು ಮಾಡ್ತಾನೆ, ಅಲ್ಲಿ ನಿಂತ್ಕೊಳ್ತಾ ಇದ್ದಾನೆ. ಬಿಸೈಡ್ ಹರ್ ಅಂದರೆ ಆ ಅಜ್ಜಿಯ ಪಕ್ಕದಲ್ಲಿ ನಿಂತ್ಕೊಳ್ತಾನೆ. ಆ್ಯಂಡ್ ವಿಸ್ಪರ್ಡ್ ಲೋ, ನಿಧಾನಕ್ಕೆ. ವಿಸ್ಪರ್ಡ್ ಅಂದರೆ ಗುನುಗುಡೋದು ಅಂತೇಳಿ. ನಿಧಾನಕ್ಕೆ ಆ ಅಜ್ಜಿಯ ಬಳಿ ಏನನ್ನೋ ಹೇಳ್ತಾನೆ. ಏನು ಹೇಳ್ತಾನೆ? ಐ ವಿಲ್ ಹೆಲ್ಪ್ ಯು ಅಕ್ರಾಸ್ ಇಫ್ ಯು ವಿಶ್ ಟು ಗೋ. ಎಸ್, ನೀನು ಈ ಒಂದು ರಸ್ತೆಯನ್ನು ದಾಟಬೇಕು ಅಂತ ಅಂದ್ಕೊಂಡಿದ್ರೆ ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಆ ಅಜ್ಜಿಯ ಬಳಿ ಈ ಹುಡುಗ ಹೇಳ್ತಾನೆ. ಅಂದರೆ ಸಹಾಯ ಹಸ್ತವನ್ನು ಅವನು ಇಲ್ಲಿ ಚಾಚ್ತಾ ಇದ್ದಾನೆ. ಆಗ ಅಜ್ಜಿ ಒಪ್ಕೊಳ್ತಾಳೆ ಆ ಒಂದು ರಸ್ತೆಯನ್ನು ದಾಟಲಿಕ್ಕೆ. ಅದಕ್ಕಾಗಿಯೇ ಅವಳು ಅಲ್ಲಿ ಇಷ್ಟೊತ್ತು ಕಾಯ್ತಾ ಇದ್ಲು. ಹರ್ ಏಜ್ಡ್ ಹ್ಯಾಂಡ್ ಆನ್ ಹೀಸ್ ಸ್ಟ್ರಾಂಗ್ ಯಂಗ್ ಆರ್ಮ್. ಎಸ್, ವಯಸ್ಸಾಗಿರ್ತಕ್ಕಂತಹ ಅಜ್ಜಿ ತನ್ನ ಕೈಯನ್ನು ಈ ಒಂದು ಸ್ಟ್ರಾಂಗ್ ಯಂಗ್ ಆರ್ಮ್ ಅಂದರೆ ಈ ಹುಡುಗನ ಕೈಯಲ್ಲಿ ಕೊಡ್ತಾ ಇದ್ದಾಳೆ ರಸ್ತೆಯನ್ನು ದಾಟಿಸ್ಲಿಕ್ಕೆ. ಶಿ ಪ್ಲೇಸ್ಡ್ ಆ್ಯಂಡ್ ಸೋ ವಿತೌಟ್ ಹರ್ಟ್ ಹರ್ ಹಾರ್ಮ್. ಎಸ್, ಆ ಹುಡುಗ ಆ ಅಜ್ಜಿಗೆ ನೋವಾಗದಂತೆ, ಅಜ್ಜಿಯ ಕೈಗಳಿಗೆ ನೋವಾಗದಂತೆ ಮೃದುವಾಗಿ ಕೈಗಳನ್ನು ಹಿಡಿದುಕೊಂಡು ರಸ್ತೆಯನ್ನು ದಾಟಿಸ್ತಾ ಇದ್ದಾನೆ. ಇಲ್ಲೂ ಕೂಡ 2 ಸ್ಟಾಂಜದಲ್ಲಿ ನೀವೇನು ರೈಮಿಂಗ್ ವರ್ಡ್ಸನ್ನು ನೋಡ್ಬೋದು. ಫೀಟ್ ಸ್ಟ್ರೀಟ್, ಟ್ರೂಪ್ ಗ್ರೂಪ್, ಲೋ ಗೋ, ಆರ್ಮ್ ಹಾರ್ಮ್, ಈ ರೀತಿ ರೈಮಿಂಗ್ ವರ್ಡ್ಸನ್ನು ಗಮನಿಸಬಹುದು. ಇನ್ನು ನೆಕ್ಸ್ಟ್ ಸ್ಟಾಂಜಾ. ಹಿ ಗೈಡೆಡ್ ದ ಟ್ರೆಂಬಲಿಂಗ್ ಫೀಟ್ ಲಾಂಗ್, ಪ್ರೌಡ್ ದಟ್ ಹೀಸ್ ಓನ್ ವರ್ ಫರ್ಮ್ ಆ್ಯಂಡ್ ಸ್ಟ್ರಾಂಗ್. ದೆನ್ ಬ್ಯಾಕ್ ಅಗೇನ್ ಟು ಹೀಸ್ ಫ್ರೆಂಡ್ಸ್ ಹಿ ವೆಂಟ್, ಹೀಸ್ ಯಂಗ್ ಹಾರ್ಟ್ ಹ್ಯಾಪಿ ಆ್ಯಂಡ್ ವೆಲ್ ಕಂಟೆಂಟ್. ಎಸ್, ಹಿ ಗೈಡೆಡ್ ಅಂದರೆ ದಾರಿಯನ್ನು ತೋರಿಸ್ತಾ ಇದ್ದಾನೆ ಆ ಅಜ್ಜಿಗೆ. ದ ಟ್ರೆಂಬ್ಲಿಂಗ್ ಫೀಟ್ ಅಲಾಂಗ್. ಎಸ್, ಆ ಒಂದು ಅಜ್ಜಿಯ ಕಾಲುಗಳೇನಿದ್ವೋ ನಡುಗ್ತಾ ಇದ್ದಾವೆ. ಶಕ್ತಿ ಆ ಕಾಲುಗಳಲ್ಲಿ ಇಲ್ಲ, ಹಾಗಾಗಿ ಕಾಲುಗಳು ನಡುಗ್ತಾ ಇದ್ದಾವೆ. ಅಂತಹ ಕಾಲುಗಳನ್ನು ಈ ಹುಡುಗ ರಸ್ತೆಯನ್ನು ದಾಟಿಸ್ತಾ ಇದ್ದಾನೆ. ಪ್ರೌಡ್ ದಟ್ ಈಸ್ ಓನ್ ವರ್ ಫರ್ಮ್ ಆ್ಯಂಡ್ ಸ್ಟ್ರಾಂಗ್. ಆ ಹುಡುಗನ ಕಾಲುಗಳು ದೃಢವಾಗಿದ್ದಾವೆ ಮತ್ತು ಬಲಿಷ್ಠವಾಗಿದ್ದಾವೆ. ಅಂತಹ ಕಾಲುಗಳೊಂದಿಗೆ ಆ ನಡುಗ್ತಕ್ಕಂತಹ ಕಾಲುಗಳನ್ನು ಅವನು ರಸ್ತೆ ದಾಟಿಸ್ತಾನೆ, ಅಂದರೆ ಆ ಅಜ್ಜಿಯನ್ನು ದಾಟಿಸ್ತಾ ಇದ್ದಾನೆ. ದೆನ್ ಬ್ಯಾಕ್ ಅಗೇನ್ ಟು ಹೀಸ್ ಫ್ರೆಂಡ್ಸ್ ಹಿ ವೆಂಟ್. ಆ ಅಜ್ಜಿಯನ್ನು ರಸ್ತೆಯನ್ನು ಕ್ರಾಸ್ ಮಾಡಿಸಿದ ನಂತರದಲ್ಲಿ ಮತ್ತೆ ತನ್ನ ಫ್ರೆಂಡ್ಸ್ ಏನು ಮುಂದೆ ಹೋಗ್ತಾ ಇದ್ರೋ ಅವರ ಬಳಿ ಬಂದು ಸೇರ್ಕೊಳ್ತಾ ಇದ್ದಾನೆ. ಹೀಸ್ ಯಂಗ್ ಹಾರ್ಟ್ ಹ್ಯಾಪಿ ಆ್ಯಂಡ್ ವೆಲ್ ಕಂಟೆಂಟ್. ಆ ಒಂದು ಅಜ್ಜಿಗೆ ಸಹಾಯ ಮಾಡಿರೋದಕ್ಕೆ ಅವನಿಗೆ ತುಂಬಾ ಹ್ಯಾಪಿ, ಸಂತೋಷ ಆಗ್ತಾ ಇದೆ. ಕಂಟೆಂಟ್ ಅಂದರೆ ತೃಪ್ತಿ ಇದೆ ಅವನಿಗೆ. ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತಕ್ಕಂತಹ ತೃಪ್ತಿ ಅವನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಟಾಂಜಾ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಶಿ ಈಸ್ ಸಂಬಡೀಸ್ ಮದರ್ ಬಾಯ್ಸ್ ಯು ನೋ, ಫಾರ್ ಆಲ್ ಶಿ ಈಸ್ ಏಜ್ಡ್ ಆ್ಯಂಡ್ ಪೂರ್ ಆ್ಯಂಡ್ ಸ್ಲೋ, ಆ್ಯಂಡ್ ಐ ಹೋಪ್ some fellow will lend a hand to help my mother, you understand, if ever she is poor and grey, when her own dear boy is far away. ಎಸ್, ಆ ರೀತಿ ವಾಪಸ್ ಏನು ಆ ಹುಡುಗ ತನ್ನ ಒಂದು ಗ್ರೂಪಿನ ಬಳಿ ಬರ್ತಾನೋ ತನ್ನ ಎಲ್ಲ ಫ್ರೆಂಡ್ಸ್ಗೂ ಒಂದು ವಿಷಯವನ್ನು ಅವನು ಹೇಳ್ತಾ ಇದ್ದಾನೆ. ಅದೇನು ಅಂದರೆ ನೋಡಿ, ಶಿ ಈಸ್ ಸಂಬಡೀಸ್ ಮದರ್. ಈ ಒಂದು ಅಜ್ಜಿ ಏನಿದ್ದಾಳೋ ಅವಳು ಯಾರದೋ ಒಬ್ಬ ತಾಯಿ ಆಗಿದ್ದಾಳೆ. ಬಾಯ್ಸ್ ಇವನೋ ನಿಮಗೆ ಗೊತ್ತಾ? ಫಾರ್ ಆಲ್ ಶಿ ಈಸ್ ಏಜ್ಡ್. ಎಸ್, ಅವಳಿಗೆ ತುಂಬಾ ವಯಸ್ಸಾಗಿದೆ ಮತ್ತು ಪೂವರ್ ಬಡಪಾಯ ಆಗಿದ್ದಾಳೆ ಮತ್ತು ಸ್ಲೋ ನಿಧಾನಕ್ಕೆ ನಡೀತಕ್ಕಂಥವಳಾಗಿದ್ದಾಳೆ. ಆ್ಯಂಡ್ ಐ ಹೋಪ್ ಸಮ್ ಫೆಲೋ ವಿಲ್ ಲೆಂಡ್ ಎ ಹ್ಯಾಂಡ್ ಟು ಹೆಲ್ಪ್ ಮೈ ಮದರ್, ಯು ಅಂಡರ್ಸ್ಟ್ಯಾಂಡ್, ಇಫ್ ಎವರ್ ಶಿ ಈಸ್ ಪೂರ್ ಆ್ಯಂಡ್ ಗ್ರೇ. ಎಸ್, ನೋಡಿ ಎಷ್ಟೊಂದು ಭರವಸೆಯ ಮಾತುಗಳನ್ನು ಆ ಹುಡುಗ ಇಲ್ಲಿ ಹೇಳ್ತಾ ಇದ್ದಾನೆ. ನನ್ನ ತಾಯಿಗೂ ಕೂಡ ಒಂದಲ್ಲ ಒಂದು ದಿನ ವಯಸ್ಸಾಗುತ್ತೆ. ಈ ಅಜ್ಜಿ ಯಾವ ರೀತಿ ಇದ್ಲೋ ಆ ರೀತಿ ನನ್ನ ತಾಯಿಗೂ ಕೂಡ ವಯಸ್ಸಾಗುತ್ತೆ. ವೆನ್ ಹರ್ ಓನ್ ಡಿಯರ್ ಬಾಯ್ ಈಸ್ ಫಾರ್ ಅವೇ. ಇಲ್ಲಿ ಡಿಯರ್ ಬಾಯ್ ಅಂದರೆ ಆ ಹುಡುಗ ಯಾರು ಹೆಲ್ಪ್ ಮಾಡಿದ್ದಾನಲ್ಲೋ
ಅವನೇ ಆಗಿರ್ತಾನೆ. ಅಂದರೆ ನಾನು ಯಾವುದೋ ಒಂದು ಕಾರಣದಿಂದ ನನ್ನ ಒಂದು ಊರನ್ನು ಮನೆಯನ್ನು ಬಿಟ್ಟು ಫಾರ್ ಅವೇ ತುಂಬ ದೂರಕ್ಕೆ ಹೋಗಿರ್ತೇನೆ. ಅಂತಹ ಸಂದರ್ಭದಲ್ಲಿ ನನ್ನ ತಾಯಿಗೂ ಕೂಡ ಈ ಒಂದು ಅಜ್ಜಿಗೆ ಬಂದಂತಹ ಪರಿಸ್ಥಿತಿ ಬರಬಹುದು. ಅಂತಹ ಸಂದರ್ಭದಲ್ಲಿ ಐ ಹೋಪ್ ಸಮ್ ಫೆಲೋ ವಿಲ್ ಲೆಂಡ್ ಎ ಹ್ಯಾಂಡ್. ನನಗೆ ನಂಬಿಕೆ ಇದೆ, ಯಾರಾದರೂ ಒಬ್ಬ ಹುಡುಗ ನಾನು ಯಾವ ರೀತಿ ಈಗ ಅಜ್ಜಿಗೆ ಸಹಾಯ ಮಾಡಿದ್ನೋ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ನನ್ನ ತಾಯಿಗೆ ಸಹಾಯ ಹಸ್ತವನ್ನು ಚಾಚ್ತಾನೆ ಅಂತಕ್ಕಂತಹ ಒಂದು ಭರವಸೆಯ ಮಾತುಗಳನ್ನು ತನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾನೆ. ಇದರ ಅರ್ಥ ಇಷ್ಟೇ, ನಾವು ಕಷ್ಟದಲ್ಲಿ ಯಾರಾದರೂ ಇದ್ದುದನ್ನು ಕಂಡಾಗ ಅವರಿಗೆ ಸಹಾಯವನ್ನು ಮಾಡಿದ್ದೇ ಆದರೆ ನಮಗೂ ಕೂಡ ಮುಂದೆ ಅಂತಹ ಒಂದು ಪರಿಸ್ಥಿತಿ ಬಂದಾಗ ಅಥವಾ ನಮ್ಮವರಿಗೆ ಯಾರಿಗಾದರೂ ತೊಂದರೆ ಉಂಟಾದಾಗ ಇನ್ನೊಬ್ಬ ವ್ಯಕ್ತಿ ಬಂದು ಸಹಾಯ ಹಸ್ತವನ್ನು ಚಾಚ್ತಾನೆ. ಹಾಗಾಗಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ಒಂದು ಮೆಸೇಜನ್ನು ಈ ಒಂದು ಸ್ಟಾಂಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿನೇ ಈ ಒಂದು ಸ್ಟಾಂಜ ಏನಿದೆನೋ ಇಡೀ ಈ ಒಂದು ಪೋಯಮ್ನ ತಿರುಳನ್ನು ಇದು ಒಳಗೊಂಡಿದೆ ಅಂತಲೇ ಹೇಳಬಹುದು. ಇನ್ನು ಕೊನೆಯ ಸ್ಟಾಂಜವನ್ನು ಗಮನಿಸ್ತಾ ಹೋಗೋಣ. And somebody's mother bowed low her head in her home that night, and the prayer she said was, God be kind to the noble boy who is somebody's son and pride and joy. ಎಸ್ ನೋಡಿ, ಈ ಕಡೆ ಆ ಒಂದು ಅಜ್ಜಿಗೆ ಸಹಾಯವನ್ನು ಮಾಡಿ ಮುಂದೆ ತನ್ನ ತಾಯಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಅಂತಕ್ಕಂಥದ್ದನ್ನು ತನ್ನ ಫ್ರೆಂಡ್ಸ್ ಬಳಿ ಈ ಹುಡುಗ ಹೇಳ್ತಾ ಇದ್ದಾನೆ. ಅದೇ ರೀತಿಯೇ ಆ ಅಜ್ಜಿ ಮನೆಗೆ ಹೋಗಿ ತಲುಪಿದ್ದಾಳೆ. ಅವಳು ಕೂಡ ಈ ಹುಡುಗನ ಬಗ್ಗೆ ದೇವರ ಹತ್ತಿರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಆ ಪ್ರಾರ್ಥನೆ ಏನು ಅಂತಕ್ಕಂಥದ್ದನ್ನು ಈ ಸ್ಟಾಂಜದಲ್ಲಿ ನಾವು ನೋಡ್ತೇವೆ. ಸಂಬಡೀಸ್ ಮದರ್ ಬೌಡ್ ಲೋ ಹರ್ ಹೆಡ್. ಅಂದರೆ ಸಂಬಡೀಸ್ ಮದರ್ ಅಂದರೆ ಬೇರೆ ಯಾರೂ ಅಲ್ಲ, ಆ ಅಜ್ಜಿ ಏನಿದ್ಲಲ್ವ ಅವಳೇ ಆಗಿರ್ತಾಳೆ. ಅವಳೇನು ಮಾಡಿದ್ದಾಳೆ? ಬೌ ಅಂದರೆ ಬಾಗಿಸೋದು, ತಲೆಯನ್ನು ಬಾಗಿಸಿ. ಎಲ್ಲಿ ಅಂದರೆ ದೇವರ ಮುಂದೆ ತಲೆಯನ್ನು ಬಾಗಿಸಿ ಏನು ಕೇಳ್ಕೊಳ್ತಾ ಇದ್ದಾಳೆ? ಇನ್ ಹರ್ ಹೋಮ್ ದಟ್ ನೈಟ್. ಆ ರಾತ್ರಿ ತಲೆ ಬಗ್ಗಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ತನ್ನ ಮನೆಯಲ್ಲಿ. ದ ಪ್ರೇಯರ್ ಶಿ ಸೆಡ್. ಎಸ್, ಏನು ಪ್ರೇಯರ್ ಅಂದರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾಳೆ ನೋಡಿ. ಗಾಡ್ ಬಿ ಕೈಂಡ್ ಟು ದ ನೋಬಲ್ ಬಾಯ್ ಹೂ ಈಸ್ ಸಂಬಡಿ ಸನ್. ಎಸ್, ಆ ಒಂದು ಹುಡುಗ ನನಗೆ ಯಾರು ಸಹಾಯವನ್ನು ಮಾಡಿದಾನಲ್ವಾ ಅವನಿಗೆ ಒಂದು ದಯೆಯನ್ನು ತೋರಿಸು, ಅವನಿಗೆ ಸಹಾಯವನ್ನು ಮಾಡೋ ದೇವರೇ, ಅವನಿಗೆ ಒಳಿತನ್ನು ಮಾಡೋ ದೇವರೇ ಅಂಥೇಳಿ ಆ ತಾಯಿ ದೇವರ ಬಳಿ ಪ್ರೇಯರನ್ನು ಮಾಡ್ಕೊಳ್ತಾ ಇದ್ದಾಳೆ. ಮತ್ತು ಆ ಹುಡುಗನನ್ನು ಪ್ರೈಡ್ ಆ್ಯಂಡ್ ಜಾಯ್, ಎಸ್ ತುಂಬಾ ಒಳ್ಳೆಯ ಹುಡುಗ, ಅವನು ಯಾವಾಗಲೂ ಕೂಡ ಸಂತೋಷ ಭರಿತವಾಗಿರಲಿ, ಯಾವ ರೀತಿ ಅವನ ಮುಖ ಸಂತೋಷದಲ್ಲಿತ್ತೋ ಹಾಗೆಯೇ ಇರಬೇಕು ಅಂತಕ್ಕಂಥದ್ದನ್ನು ಆ ಸಂಬಡೀಸ್ ಮದರ್ ಇಲ್ಲಿ ದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಸ್ ಡಿಯರ್ 8th ಕ್ಲಾಸ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಲೆಸನ್ನೊಂದಿಗೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.